ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮುಂಬೈ ವರ್ಸಸ್ RCB. ಅದು ವಾಂಕಡೆಯಲ್ಲಿ ನಡೀತಿದೆ. ಬಟ್ ಮುಂಬೈ ಅಂಡ್ ವಾಂಕಡೆ. ಬಟ್ ಮುಂಬೈ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ತಾರೆ. ಬಟ್ RCB ಅಂಡ್ ಫಸ್ಟ್ ಬ್ಯಾಟಿಂಗ್ ಆಡ್ಲೇಬೇಕಾಗುತ್ತೆ. ಅಂಡ್ RCB ಒಳ್ಳೆ ಸ್ಟಾರ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಫಿಲ್ ಸಾಲ್ಟ್ ವಾಟರ್ ಕ್ನಾಕ್ ಅಂಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. 36 ಬಾಲ್ಸ್ ಅಲ್ಲಿ 78 ರನ್ಸ್. ವಾಟ್ ಎ ವಂಡರ್ಫುಲ್. ಅವ್ರು ಫಿಲ್ ಸಾಲ್ಟ್ ಮಾತ್ರ ವಾಂಖೆಡೆಯಲ್ಲಿ ನೋಡೋದಾದ್ರೆ ಒಳ್ಳೆ ರೆಕಾರ್ಡ್ ಇದೆ. ಸೊ ಅದಕ್ಕೆ RCB ಮ್ಯಾನೇಜ್ಮೆಂಟ್ ರಿಸರ್ಚ್ ಮಾಡಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಎಲ್ರು ಅಂತ ಇದ್ರು ಫಿಲ್ ಸಾಲ್ಟ್ ನ ಡ್ರಾಪ್ ಮಾಡಬೇಕು ಮತ್ತೆ ತೆಲ್ ನಡೆಸಬೇಕು ಅಂತ. ಬಟ್ ಅಕಾರ್ಡಿಂಗ್ ಟು ಸ್ಕೋರ್ ನೋಡೋದಾದ್ರೆ ಸ್ಟೇಡಿಯಂ ಪ್ರಕಾರ ಯಾರ್ಯಾರಿಗೆ ಏನೇನಿದೆ, ಬಟ್ ಓವರ್ ಆಲ್ ನೋಡೋದಾದ್ರೆ ಫಿಲ್ ಸಾಲ್ಟಿಗೆ ಒಳ್ಳೆ ರೆಕಾರ್ಡ್ ಇದೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿ ಫಿಲ್ ಸಾಲ್ಟ್ ನ ಆರಿಸಿದ್ದಾರೆ ಅಂತ ಹೇಳ್ಬೋದು. ಅಂಡ್ ವಿರಾಟ್ ಕೊಹ್ಲಿ ಓವರ್ ಆಲ್ ಒಂದು ಆವರೇಜ್ ಒಳ್ಳೆ ಸ್ಟ್ರೈಕ್ ರೇಟ್ ಆಡಿ ಒಳ್ಳೆ ರನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಟೇಕ್ ಆಫ್ ತಗೊಂಡು ಆಮೇಲೆ ಇವನ್ ರಿಸಲ್ಟ್ ಪಟ್ಟಿದ್ದಾರೆ ಟೇಕ್ ಆಫ್ ಒಳ್ಳೆ. ಆಮೇಲೆ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ, ಫಾಸ್ಟೆಸ್ಟ್ 50 ಆಗೋ ಚಾನ್ಸಸ್ ಇತ್ತು. 11 ಬಾಲ್ಸ್ 44 ರನ್ಸ್ ಏನೋ ಹೊಡೆದಿರ್ತಾರೆ. 12 ಬಾಲ್ಸ್ 50 ರನ್ಸ್. ಲಾಸ್ಟ್ ಒಂದು ಬಾಲ್ ಇನ್ನು 6 ಹೊಡಿಬೇಕಿತ್ತು. ಬಟ್ ಬೋಲ್ಟ್ ಬೌಲಿಂಗ್ ಅಲ್ಲಿ ಆಲ್ಮೋಸ್ಟ್ ಲ್ಯಾಕ್ ಆದ್ರು ಅಂತ ಹೇಳ್ಬೋದು. ಓಕೆ, ಓವರ್ ಆಲ್ ಚೆನ್ನಾಗಿ ಆಡಿದ್ದಾರೆ. ಬಟ್ ಇದರ ಕ್ಯಾಪ್ಟನ್ ವಂಡರ್ಫುಲ್ ಆಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅದನ್ ಬಿಟ್ರೆ 9 ಯಾರಿದ್ದಾರೆ, ಟಿಮ್ ಡೇವಿಡ್. ಆಮೇಲೆ ಬಾಲ್ ಚೇಂಜ್ ಆದ್ಮೇಲೆ ಲಾಸ್ಟ್ ಡೆತ್ ಓವರ್ಸ್ ಅಲ್ಲಿ ರನ್ಸೇ ಬಂದಿಲ್ಲ. ಇನ್ನು ಲಾಸ್ಟ್ 7 ಓವರ್ಸ್ ಇತ್ತು. 7 ಓವರ್ಸ್ ಅರೌಂಡ್ 13 ಓವರ್ಸ್ಗೆ ನಿಮಗೆ ಹಾ ಒನ್ 180 ಆರ್ ಸಮಥಿಂಗ್ ಏನೋ ಇತ್ತು. 180 ಆರ್ 160 ಸಮಥಿಂಗ್ ಇತ್ತು. ಇನ್ನು ಲಾಸ್ಟ್ 7 ಓವರ್ಸ್ ಅಲ್ಲಿ ಬ್ಯಾಲೆನ್ಸ್ ಇತ್ತು. ಆಮೇಲೆ ಲಾಸ್ಟ್ ಡೆತ್ ಓವರ್ಸ್ ಹತ್ರ ಬರ್ತಾ ಬಾಲ್ ಚೇಂಜ್ ಮಾಡಿದ್ರು. ರನ್ಸ್ ಜಾಸ್ತಿ ಇದಕ್ಕೆ ಆಗ್ತಿದೆ ಅಂತ ಬಾಲ್ ಚೇಂಜ್ ಮಾಡಿದ್ರು. ಆಮೇಲೆ ಬಾಲ್ಸ್ ಚೇಂಜ್ ಮಾಡುವಾಗ ಟೀಮ್ ಡೆಬಿಟ್ ಕೂಡ ಚೆಕ್ ಮಾಡಿದ್ರು, ಅದು ಬಾಲ್ ಕರೆಕ್ಟ್ ಆಗಿದೆ ಏನು ಅಂತ. ಅದು ಕೂಡ MI ಮುಂಚೆ ಗೊತ್ತಲ್ಲ MI ಹೇಗೆ ಅಂತ. ಸೊ ಅದರಿಂದ ಹುಷಾರಾಗಿರ್ಬೇಕು. ಬಾಲ್ ಚೇಂಜ್ ಆದ್ಮೇಲೆ ರನ್ಸ್ ಅಷ್ಟು ಬರಲೇ ಇಲ್ಲ ಡೆತ್ ಓವರ್ಸ್ ನಲ್ಲಿ. ನೀವು ನೋಡೋದಾದ್ರೆ ಡೆತ್ ಓವರ್ಸ್ ನಲ್ಲಿ ಅಷ್ಟು ರನ್ಸ್ ಬರಲೇ ಇಲ್ಲ. ಆಮೇಲೆ ರೊಮಾನೋ ಶೆಫರ್ಡ್ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅದನ್ ಬಿಟ್ರೆ ಇನ್ನೆಲ್ಲ ಓವರ್ ಆಲ್ ಚೆನ್ನಾಗಿ ಆಡಿದ್ದಾರೆ. ಮುಂಬೈ ಯಾಕೆ ಲಾಸ್ಟ್ ಆಗಿದೆ? ಮುಂಬೈ ಒಳ್ಳೆ ಸ್ಟಾರ್ಟ್ ಕೊಡ್ತಲ್ಲ, ಬಟ್ ಮುರ್ಗಲ್ಟನ್ ಒಳ್ಳೆ ಸ್ಟಾರ್ಟ್ ಕೊಟ್ರು. ಆಮೇಲೆ ಲಾಸ್ಟ್ ಫಿನಿಶಿಂಗ್ ಇವರು ಶೇನ್ ರುದರ್ಫೋರ್ಡ್ ಏನ್ ಸಕಾಲಾಗಿ ಫಿನಿಶ್ ಮಾಡ್ತಾ ಇದ್ರೆ. ಬಟ್ ಓವರ್ ಆಲ್ ಇನ್ನೊಂದು 1 or 2 ಓವರ್ಸ್ ಇದ್ರೆ ಅವರು ಫಿನಿಶ್ ಮಾಡಿರೋರು. ಇವನ್ ಈ ಕಡೆ ನೋಡೋದಾದ್ರೆ ಇನ್ನೊಂದು 2 ಓವರ್ಸ್ ಇದ್ದಿದ್ರೆ, ಬಟ್ ಇದರ ಕೂಡ ಇವನ್ 300 ಚಾನ್ಸಸ್ ಇತ್ತು ಅಂತ ಹೇಳ್ತಿರ್ಬೋದು. ಆಲ್ಮೋಸ್ಟ್ 300 ಚಾನ್ಸ್ ಇತ್ತುನೇನೆ. ಬಟ್ ಬಾಲ್ ಚೇಂಜ್ ಆದ್ಮೇಲೆ ಬಟ್ ರನ್ಸ್ ಲೀಕ್ ಆಗಿರೋದ್ರಿಂದ ಬಟ್ ಚಾನ್ಸ್ ಇಲ್ಲ. 300 ಬರಕ್ ಸಾಧ್ಯ ಇಲ್ಲ. ಆಲ್ಮೋಸ್ಟ್ 240 ವರ್ಗು ರೀಚ್ ಆಗಿ ಒಳ್ಳೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಡಿಫೆಂಡ್ ಆಗಿ RCB ಗೆದ್ದಿದೆ ಅಂತ ಹೇಳ್ಬೋದು. ಮುಂಬೈ ಸೋಲೋಕೆ ಏನ್ ಕಾರಣ ಅಂದ್ರೆ ಮೇನ್ ಬೌಲಿಂಗ್ ಇಂಪ್ಯಾಕ್ಟ್. ಬೌಲಿಂಗ್ ಅಂದ್ರೆ ನೋಡ್ಬೋದು ಒಳ್ಳೊಳ್ಳೆ ಬೌಲರ್ಸ್ ಇದಾರೆ ಅಂತ ನೀವು ಹೇಳ್ಬೋದು. ಬುಮ್ರಾ ಇದ್ದಾರೆ, ಬೋಲ್ಟ್ ಇದ್ದಾರೆ, ಸ್ಯಾಂಟ್ನರ್ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಮುಂಬೈ ಯಾವ್ದ್ರಲ್ಲಿ ಲ್ಯಾಕ್ ಆಗ್ತಿದೆ ಬೌಲಿಂಗ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ? ಸ್ಪಿನ್ ಡಿಪಾರ್ಟ್ಮೆಂಟ್. ಸ್ಪಿನ್ ಬೌಲರ್ಸ್ ಅವ್ರಲ್ಲಿ ಕರೆಕ್ಟ್ ಆಗಿ ಸ್ಪಿನ್ ಬೌಲರ್ಸ್ ತುಂಬಾ ಲ್ಯಾಕ್ ಇದೆ. ಮೇನ್ ಸ್ಪಿನ್ ಕಡೆ ಒಳ್ಳೆ ಸ್ಪಿನ್ನರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅವರು. ಆದ್ರಿಂದ ಮುಂಬೈ ಸೋಲ್ತಿದೆ ಅಂತಾನೆ ಹೇಳ್ಬೋದು. ಬೌಲರ್ಸ್ ಇಂದಾನೆ ಸೋಲ್ತಿದೆ. ಡಿಫೆಂಡ್ ಮಾಡಕ್ಕೂ ಆಗಲ್ಲ ಅವ್ರಿಗೆ. ಇವನ್ ಅವರು ಟಾರ್ಗೆಟ್ ಕೊಟ್ಟು ಡಿಫೆಂಡ್ ಮಾಡ್ತಾರೆ, ಆತರ ಹೊಡ್ಸ್ಕೊಂತಾರೆ ಬೌಲರ್ಸ್. ಸೊ ಸ್ಪಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮುಂಬೈ ಅಂತ ನಾ ಹೇಳ್ತೀನಿ. ಆದ್ರಿಂದ ಮುಂಬೈ ಸೋತಿದೆ ಅಂತ ಹೇಳ್ಬೋದು. ಇನ್ ಮುಂದೆ ಎಚ್ಚೆತ್ಕೊಂಡು ಆಮೇಲೆ ತಿಲಕ್ ವರ್ಮಾ ಅಷ್ಟು ಪ್ರಾಪರ್ ಫಾರ್ಮ್ ಇಲ್ಲ. ತಿಲಕ್ ವರ್ಮಾ ಕೆಳಗೆ ನಂಬರ್ ಕಳಿಸಿ ಶೇನ್ ರುದರ್ಫೋರ್ಡ್ ನ ಪ್ರಮೋಟ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ನೋಡ್ತಾರೆ ಅಂತ ಹೇಳ್ಬೋದು. ಅದರಿಂದ ಇದು ಒಳ್ಳೆ ನಿರ್ಧಾರ ತಗೊಂಡ್ರೆ ಮುಂದೆ ಮುಂಬೈ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಹೈ ಇದೆ. ಸೊ ಆದಷ್ಟು ಬೌಲಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮುಂಬೈ ಗೆಲ್ಲಬೇಕು ಅಂದ್ರೆ ಅಪ್ಕಮಿಂಗ್ ಮ್ಯಾಚಸ್ ಗೆಲ್ಬೇಕು ಅಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಇಷ್ಟು ಇಂಪ್ರೂವ್ ಮೋರ್ ಅಂತ ನಾನು ಹೇಳ್ತೀನಿ. ನಿಮ್ಮ ಅನಿಸಿಕೆ ಏನು? ಮುಂಬೈ ಯಾವ ಇದ್ರಲ್ಲಿ ಹಾಕಿದ್ದಾರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಟೀಮ್ ಇಷ್ಟ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಕಂಟೆಂಟ್ ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.